ಇನ್ನು ರಾಜ್ಯ ರಾಜಕಾರಣದಲ್ಲಿ ಈ ವಿಡಿಯೋ ಆಡಿಯೋಗಳ ಈ ವೈರಲ್ ವಿಚಾರ ಇದೆಯಲ್ಲ ಅದು ಸಿಕ್ಕಾಪಟ್ಟೆ ಸದ್ದಾಗ್ತಾ ಇದೆ. ಈಗ ಮತ್ತೊಂದು ವಿಡಿಯೋ ಸಹ ವೈರಲ್ ಆಗ್ತಾ ಇದೆ. ಅದು ಪರಮೇಶ್ವರ್ ಅವರಿಗೆ ಸಂಬಂಧಿಸಿರ್ತಕ್ಕಂಥ ಹಳೆ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಪರಮೇಶ್ವರ್ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥ ಒಂದು ವಿಡಿಯೋ ಈಗ ವೈರಲ್ ಆಗಿದೆ. ಅದರಲ್ಲಿ ತುಡಿತಾರೆ ತುಳಿಸ್ಕೊಳ್ಬೇಕು, ಆದ್ರೆ ಎಷ್ಟು ಬಾರಿ ತುಳಿಸ್ಕೊಳ್ಬೇಕು? ಸಿಎಂ ಸ್ಥಾನ ಕೈ ತಪ್ಪಿದ ಬೆನ್ನಲ್ಲೇ ಪರಮೇಶ್ವರ್ ಅವರು ಈ ಹಿಂದೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಆ ವಿಡಿಯೋ ಈಗ ವೈರಲ್ ಆಗ್ತದೆ. ಫೇಸ್ಬುಕ್ ಪೇಜ್ನಲ್ಲಿ ಸಿಕ್ಕಾಪಟ್ಟೆ ಅದು ಸದ್ದು ಮಾಡ್ತಾ ಇದೆ. ಈ ವಿಡಿಯೋವನ್ನು ಯಾರೋ ಈಗ ಪೋಸ್ಟ್ ಮಾಡಿದ್ದಾರೆ, ರೀಪೋಸ್ಟ್ ಮಾಡಿದ್ದಾರೆ ಮತ್ತು ಈ ಹಿಂದೆಯೂ ಸಹ ಇದು ವೈರಲ್ ಆಗಿತ್ತು. ಸಿಎಂ ಸ್ಥಾನ ಕೈ ತಪ್ಪಿದ ಬೆನ್ನಲ್ಲೇ ಪರಮೇಶ್ವರ್ ಅವರು ಆ ಒಂದು ಮಾತನ್ನ ಆಡಿದ್ರಂತೆ. ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಇದು, ಕೇಳಿಸ್ಕೊಳ್ಳಿ ಒಂದ್ಸಲ. ತುಳಿತಾರೆ, ತುಳಿಸ್ಕೋಬೇಕು. ಎಷ್ಟುವರೆಗೆ ತುಳಿಸ್ಕೋಬೇಕಪ್ಪ? ಎಷ್ಟುವರೆಗೆ ತುಳಿಸ್ಕೋಬೇಕು? ಆ ತುಳಿತಕ್ಕೆ ಎದುರಾಗಿ ನಿಲ್ಲಬೇಕು ಅಂತ ಹೇಳಿ ಇವತ್ತು ನಾನು ಈ ಕಾರ್ಯಕ್ರಮ. ನಮ್ಮ ಹಿರಿಯಣ್ಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕಾಲ ಏನಿಟ್ಟಿದ್ರೆ ಮುಖ್ಯಮಂತ್ರಿ ಆಗಲಿಲ್ಲಂತೆ, ತಪ್ಪಿಸ್ಕೊಂಡು ನನಗೆ 3 ಸಾರಿ ತಪ್ಪಿದ್ಯಪ್ಪ, 3 ಸಾರಿ ತಪ್ಪಿದೆ. ಹಂಗೂ ಹಿಂಗೂ ಹೆಂಗೋ ಮಾಡ್ಕೊಂಡು ಬೇಡ ಅಂತ ಹೇಳಿ ಉಪಮುಖ್ಯಮಂತ್ರಿ ಮಾಡಿದ್ರು. ಹೋರಾಟ ಅನ್ನೋದು ಇವತ್ತು ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಬರಬೇಕು. ರೈಟ್. ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಯಾವತ್ತೋ ಮಾತನಾಡಿರೋದು. ಆದರೆ ಈ ಒಂದು ಕಿಚ್ಚಿದೆಯಲ್ಲ, ಈ ಒಂದು ಆಕ್ರೋಶಭರಿತವಾಗಿರ್ತಕ್ಕಂಥ ಒಂದು ಅಭಿಪ್ರಾಯ ಇದೆಯಲ್ಲ, ಇದು ಸಸ್ಟೈನ್ ಆಗಿಲ್ಲ ಪರಮೇಶ್ವರ್ ಅವರಲ್ಲ ಅನ್ನುವಂಥದ್ದು ಈಗಿರ್ತಕ್ಕಂಥ ಒಂದು ಸಮಸ್ಯೆ. ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು ಅಥವಾ ದಲಿತ ಸಿಎಂ ಕೂಗಿಗೆ ಒಂದು ಪುಷ್ಟೀಕರಣವನ್ನು ಕೊಡಬೇಕಾಗಿತ್ತು ಅನ್ನುವ ಚರ್ಚೆ ಏನಿದೆ, ಆ ಚರ್ಚೆಗೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಯತ್ನಗಳು, ಬಹಳ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನಗಳು ಮಾಡಿಲ್ಲ ಇವರು ಯಾರು. ಅದು ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಯಾವುದೋ ಒಂದು ಸಮಾವೇಶದಲ್ಲೋ ಸಭೆ ಸಮಾರಂಭಗಳಲ್ಲೋ ಅಥವಾ ಆಪ್ತರ ಬಳಗ ಜೊತೆಗಿದ್ದಂಥ ಟೈಮ್ನಲ್ಲಿ ಮನದಾಳದ ನೋವುಗಳನ್ನು ಆಕ್ರೋಶಭರಿತರಾಗಿ ಮಾತನಾಡಿಬಿಟ್ರೆ ಸಾಕಾಗೋದಿಲ್ಲ. ರಾಜಕೀಯವಾಗಿ ಯಾವ ರೀತಿಗೆ ದಾಳಗಳನ್ನು ಉರುಳಿಸಬೇಕು, ರಾಜಕೀಯವಾಗಿ ಯಾವ ರೀತಿಗೆ ಒಂದಷ್ಟು ನಡೆನುಡಿಗಳನ್ನು ಅನುಸರಿಸಬೇಕು ಅಂತ ಪರಮೇಶ್ವರ್ ಅವರಿಗೆ ಗೊತ್ತಿರಬೇಕು. ಈಗ ಹೋಗಿ ಪರಮೇಶ್ವರ್ ಹತ್ರ ಮೈಕ್ ಹಿಡೀರಿ, ಅವ್ರು ಏನು ಹೇಳ್ತಾರೆ ಗೊತ್ತಾ? ಪರಮೇಶ್ವರ್ ಅವರು, ನಮ್ಮಲ್ಲಿ ಆ ರೀತಿಯಾಗಿ ಯಾವುದೇ ಗೊಂದಲ ಇಲ್ಲ, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದೆಲ್ಲದಕ್ಕೂ ನಾವು ಬದ್ಧರಾಗಿರ್ತೀವಿ ಅಂತ ಹೇಳ್ತಾರೆ. ಆದರೆ ವೇರಿನ್ ಕೆಲವೊಂದು ಸಂದರ್ಭಗಳಲ್ಲಿ ಈ ರೀತಿಯಾದಂತಹ ಅಭಿಪ್ರಾಯಗಳನ್ನು ಯಾಕೆ ವ್ಯಕ್ತಪಡಿಸ್ತೀರಿ? ಹಾಗಾದ್ರೆ ನಿಜಕ್ಕೂ ತಮ್ಮ ಪ್ರಾಮಾಣಿಕವಾಗಿರ್ತಕ್ಕಂಥ ಹೋರಾಟ ಅಥವಾ ತಮಗೆ ಆ ರೀತಿಯಾದಂಥ ಸೂಕ್ತ ಸ್ಥಾನಮಾನಗಳು ಸಿಗಬೇಕು ಅನ್ನೋದಾಗಿದ್ರೆ ನಿರಂತರವಾಗಿ ಆ ನಿಟ್ಟಿನಲ್ಲಿ ತಮ್ಮ ಒಂದು ಪ್ರಯತ್ನಗಳು ಇರಬೇಕಾಗಿತ್ತು. ನೋಡಿ, ಬೇಡ ಅಂತ ಹೇಳಿದ್ರು ಕೂಡ DCM ಮಾಡಿದ್ರು ಅಂತ ಹೇಳ್ತೀರಿ, ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು ಅಂತ ತಾವು ಹೇಳ್ತೀರಿ. ಆದರೆ ಪ್ರಯತ್ನಗಳ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಆ ರೀತಿಗೆ ಕಂಡು ಬರ್ತಾ ಇಲ್ಲ ಅನ್ನುವ ರೀತಿಯಾದಂಥ ಚರ್ಚೆಗಳು ಸಹ ಜನಮಾನಸದಲ್ಲಿದೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಧ್ರುವ, ಈಗ ಪರಮೇಶ್ವರ್ ಅವರ ಈ ವಿಚಾರ ಯಾವತ್ತೋ ಮಾತನಾಡಿರ್ತಕ್ಕಂಥ ವಿಚಾರ, CM ಸ್ಥಾನ ಕೈ ತಪ್ಪಿದಂಥ ಹಿನ್ನೆಲೆಗೆ ಸಂಬಂಧಪಟ್ಟಂತ, ಆದರೆ ನಿಜಕ್ಕೂ ಸಹ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆದಿತ್ತ ಪರಮೇಶ್ವರ್ ಅವರ ಕಡೆಯಿಂದ? ಯಾವಾಗಲೂ ಒಂದ್ಸಲ ಬಂದು ಮಾತನಾಡ್ಬಿಟ್ರೆ ಅದಕ್ಕೆ ನಿಜಕ್ಕೂ ಸಹ ಪುಷ್ಟೀಕರಣ ಕೊಡಬಹುದಾ ಹೇಗೆ ಅಂತ ಧ್ರುವ? ಶಿವ, ಇಲ್ಲಿ ಮುಖ್ಯವಾಗಿ ಯಾವಾಗ ಅಧಿಕಾರ ಬದಲಾವಣೆ ಆಯ್ತು ನೋಡಿ, ಆವಾಗ ದಲಿತ ಸಿಎಂ ಕೂಗು ಬಂದಂತ ಸಂದರ್ಭದಲ್ಲಿ ಪರಮೇಶ್ವರ್ ಅವರನ್ನ ಏನು ಸಿಎಂ ಆಗಿ ಮಾಡಬೇಕು ಅನ್ನುವಂತ ಆಗ್ರಹ ಕೂಡ ಕೇಳಿ ಬಂದಿತ್ತು. ಒಂದಿಷ್ಟು ಚರ್ಚೆಗಳು ರಾಜಕೀಯ ವಲಯದಲ್ಲಿ ನಡೀತಾ ಇದ್ವು. ಆದ್ರೆ ಇಲ್ಲಿ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ನಡುವೆ ಇದ್ದಂತ ಪೈಪೋಟಿ ಆಗಿರೋ ಕಾರಣಕ್ಕಾಗಿ DK ಶಿವಕುಮಾರ್ ಅವರನ್ನ ಸಿಎಂ ಆಗಿ ನೇಮಕ ಮಾಡ್ಲಿಕ್ಕೆ ಹೈಕಮಾಂಡ್ ನಾಯಕರು ಮುಂದಾದ್ರು. ಸಿದ್ದರಾಮಯ್ಯನವರು ಕೂಡ ನೀವು ದಲಿತ ಸಿಎಂ ಅನ್ನ ಮಾಡಿ ಅಂತ ಹೇಳಿ ಒಂದಿಷ್ಟು ಆಗ್ರಹವನ್ನ ಮಾಡಿದ್ರು ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಈ ಹಿಂದೆ ಕೂಡ ಪರಮೇಶ್ವರ್ ಅವರು 2013ರಲ್ಲಿ ಕೂಡ ಸಿಎಂ ಆಗ್ತಾರೆ ಅಂತ ಹೇಳಲಾಗಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಅವರು ಸೋತೆ ಬಿಟ್ರು. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಮತ್ತೆ ಸಿಎಂ ಆದ್ರು, KPCC ಅಧ್ಯಕ್ಷರಾಗಿ ಪರಮೇಶ್ವರ್ ಅವರು ಇದ್ರು. ಆನಂತರ ಮೈತ್ರಿ ಸರ್ಕಾರದ ಸಂದರ್ಭದಲ್ಲಿ ಕೂಡ ಅವರನ್ನ DCM ಆಗಿ ಮಾಡಿದ್ರು. ಆದ್ರೆ ಈ ಹಿಂದೆ ಪರಮೇಶ್ವರ್ ಅವರೇ ಹೇಳಿದ್ರು, ಅಂದ್ರೆ ನಮ್ಮನ್ನ ತುಳಿತಾರೆ, ಎಷ್ಟಂತ ತುಳಿಸ್ಕೋಬೇಕು ನಾವು ಅಂತ ಒಂದು ಹಳೆ ವಿಡಿಯೋ ಒಂದು ಮಾತನಾಡಿದ್ರು. ಆ ವಿಡಿಯೋ ಈಗ ಸದ್ಯ ವೈರಲ್ ಆಗಿದೆ. ಯಾವಾಗ ಈ ಸಿಎಂ ಬದಲಾವಣೆಯ ಚರ್ಚೆ ಬಂತು, ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ಕೈ ತಪ್ಪೋಯ್ತು ನೋಡಿ, ಆ ನಂತರ ಈ ಒಂದು ವಿಡಿಯೋ ಪರಮೇಶ್ವರ್ ಅವರ ಫ್ಯಾನ್ಸ್ ಎನ್ನುವಂತ ಒಂದು ಫೇಸ್ಬುಕ್ ಖಾತೆಯಲ್ಲಿ ಶೇರ್ ಮಾಡಿಕೊಳ್ಳಲಾಗಿದೆ. ಇದು ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಈಗಿನ ಬೆಳವಣಿಗೆಗೆ ತಕ್ಕಂತೆ ಅದು
ಆ ಒಂದು ವಿಡಿಯೋ ವೈರಲ್ ಆಗಿದೆ. ಪರಮೇಶ್ವರ್ ಅವರು ಅಲ್ಲಿ ಹೇಳ್ತಾ ಇರುವಂತದ್ದು ಸಮುದಾಯವನ್ನ ತುಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಲ್ಲಿ ಇರುವಂತಹ ಹಿರಿಯ ನಾಯಕರು ಯಾರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವರಿಗೆ ಮೂರು ಬಾರಿ ಏನು ಸಿಎಂ ಆಗುವಂತ ಅವಕಾಶ ಕೈತಪ್ಪು ಹೋಯ್ತು. ಆ ನಂತರ ಅವರು ದೆಹಲಿ ಮಟ್ಟದಲ್ಲಿ ಎಐಸಿಸಿ ನಾಯಕರಾದ್ರು. ಆದ್ರೆ ಈಗ ಪರಮೇಶ್ವರ್ ಅವರನ್ನ ಒಂದು ಬಾರಿ DCM ಮಾಡಿದ್ರು. ಸೊ ಹಾಗಾಗಿ ಒಂದು ವರ್ಗವನ್ನ ರಾಜಕೀಯದಲ್ಲಿ ತುಳಿತಾ ಇದ್ದಾರೆ ಎನ್ನುವಂತ ಒಂದು ಮಾತನ್ನ ಆಡಿದ್ರು ಅವರು. ಆ ಒಂದು ವಿಡಿಯೋ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ, ಮತ್ತೆ ವೈರಲ್ ಆಗ್ತಾ ಇದೆ. ಪರಮೇಶ್ವರ್ ಅವರ ಅಭಿಮಾನಿಗಳು ಈ ಒಂದು ವಿಡಿಯೋ ಬಗ್ಗೆ ಶೇರ್ ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ರಾಜಕೀಯ ವಲಯದಲ್ಲಿ ಈ ರೀತಿಯ ಒಂದು ಚರ್ಚೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇರುವಂತದ್ದು. ಶಿವು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ